ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ಸುಮಾ ಅಂತ ಹೇಳಿ, ಇವ್ರದ್ದು ಜಾಬ್ ಬಂದು ಬ್ಯಾಂಕ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವ್ರದ್ದು ಊರು ಬಂದ್ಬಿಟ್ಟು ಸ್ವಂತ ಊರು ನಂಜನಗೂಡು. ಓದಿರೋದು BBM ಬೆಂಗಳೂರು ಸಿಟಿಯಲ್ಲಿ. ಇವರ ಒಂದು ಎಜುಕೇಷನ್ ಕಂಪ್ಲೀಟ್ ಆಯಿತು. ನಂತರ ಇವರು ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಉದ್ಯೋಗ ಬಂದ್ಬಿಟ್ಟು ಬ್ಯಾಂಕಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದು ಅಂದರೆ ಕ್ಲರ್ಕ್. ಗಂಡ ಬಂದ್ಬಿಟ್ಟು ತಿಂಡಿ ಪೋತ, ಬರೀ ಮಿಲಿಟರಿ ಹೋಟೆಲ್ನಲ್ಲಿ ಜಾಸ್ತಿ ತಿನ್ನೋದು ಕಲಿತವನೆ, ಹಾಗಾಗಿ ಸರಿಯಾಗಿ ಮನೆಗೆ ಬರಲ್ಲ, ದುಡಿಯಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ತೂತು ಬಂದ್ಬಿಟ್ಟು ತಾವರೆ ತೂತು, ಸೋಮಾರಿ ಎಲ್ಲ ತೆಗೆದು ಸರಿಯಾಗಿ ತೋರಿಸಿದ್ರು ಮಾಡಲ್ಲ ಅವನು. ಇನ್ನು ಕಾರಣ ಏನಕ್ಕಪ್ಪ ಮಾಡಲ್ಲ ಅಂತಂದರೆ, ಜಾಸ್ತಿ ಮಾಡಿದ್ರೆ ಪ್ರೀತಿ ಕಡಿಮೆ ಆಗುತ್ತೆ, ಹೆಚ್ಚು ದಿನಗಳವರೆಗೂ ಕೂಡ ಮಾಡೋದಕ್ಕೆ ಆಗಲ್ಲ ಅಂತ ಅಪರೂಪಕ್ಕೆ ಯಾವಾಗಲೂ ತಿಳಿದಂಗೆ ಮಾಡ್ತಾನೆ ಅಂತಕ್ಕಂಥದ್ದು. ಇದು ಇವರ ಒಂದು ಸಮಸ್ಯೆಗೆ ಒಂದು ಕಾರಣ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕಲ್ಲಿ ಏನಪ್ಪ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿಯನ್ನು ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ಮೊದಲನೇದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಗ ಕೆಲಸ ಏನು ಅಂತಲೇ ಸರಿಯಾಗಿ ಬರ್ತಾ ಇರಲಿಲ್ಲ, ಮತ್ತು ಬ್ಯಾಂಕ್ನ ರೂಲ್ಸ್ ಏನು ಅನ್ನೋದು ಸಹ ಗೊತ್ತಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗಿತ್ತು ಫಸ್ಟ್ ಡೇಸಲ್ಲೆಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು, ಆ ಕಷ್ಟನ ನೆನೆಸಿಕೊಂಡ್ರೆ ಯಾವ ಕೆಲಸನೂ ಬೇಡ, ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಇಟ್ಕೊಂಡು ಮಲಗಿ ಬಿಡೋಣ ಅಂತ ಅನಿಸುತ್ತದೆ. ಏಕೆಂದರೆ ಬ್ಯಾಂಕ್ ಮ್ಯಾನೇಜರ್ ಬೈತಾ ಇದ್ರು ಸಿಕ್ಕಾಬಟ್ಟೆ ಕರೆಸ್ಬಿಟ್ಟು ಅಂತ ಹೇಳ್ತಾರೆ. ಇನ್ನು ಮೂರನೇದು ಬಂದ್ಬಿಟ್ಟು, ಹಾಗೆಯೇ ಕೆಲಸ ತುಂಬ ಕಠಿಣ ಅಂತ ಅನಿಸುತ್ತೆ, ಬೇಗ ಬೇಗ ಕಂಪ್ಯೂಟರಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತದೆ, ಏನಾದರೂ ಸ್ವಲ್ಪ ಲೇಟ್ ಆದರೂ ಕೂಡ ಕರೆಸಿ ಬೈತಾ ಇದ್ರು ಬಾಸ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಏನಪ್ಪ ಅಂತಂದರೆ, ಎಷ್ಟು ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡ್ರು ಸಹ ಅವನದ್ದು ಬೆಂಡೆಕಾಯಿ ಮೇಲಕ್ಕೆ ಎದ್ದೇಳೋದೇ ಇಲ್ಲ, ಅಂದರೆ ಇನ್ನೇನು ಹೇಳಿ ಇದ್ರ ಬಗ್ಗೆ ಅಂಥದ್ದು. ಎರಡನೇದು ಬಂದು, ಬೇಕಾದರೆ ಗಂಡನಿಗೆ ಕೂಡ ಟೋಪಿ ಹಾಕಿ ಬೆಲ್ಲ ಕೊಡ್ತೀನಿ ನಂದು, ಹೆಚ್ಚಾಗಿ ಮಾಡಿದ್ರೆ ಮಾತ್ರ ಪದೇ ಪದೇ ಕೊಡಬೇಕು ಅಂತ ಅನ್ನಿಸೋದು, ಸುಮ್ಮನೆ ಯಾವಾಗಲೂ ಒಂದ್ಸಲ ಮಾಡಿದ್ರೆ ಕೊಡಬೇಕು ಅಂತ ಅನ್ಸಲ್ವಂತೆ. ಅದರಲ್ಲೂ ಸಮಯವನ್ನು ಅನುಸರಿಸುವುದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಬೇಕಾದಾಗ ಇವರಿಗೆ ಬಯಕೆ ಆದಾಗ ಮಾತ್ರ ಕೊಡಬೇಕು. ಬ್ಯಾಂಕಲ್ಲಿ ಕೆಲಸವನ್ನು ಬಿಡಬೇಕು ಅಂದರೆ ಬೆಂಡೆಕಾಯಿ ಸಿಕ್ಕಿದ್ರೆ ಮಾತ್ರ, ಇಲ್ಲ ಅಂತಂದರೆ ಬ್ಯಾಂಕಿನ ಒಂದು ಕೆಲಸವನ್ನು ಬಿಡೋದಕ್ಕೆ ಆಗಲ್ಲ ಅಂತಕ್ಕಂಥದ್ದು ಇವರ ಒಂದು ಮಾತಿನ ಅರ್ಥ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಬ್ಯಾಂಕಲ್ಲಿ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರದ್ದು ಕೆಲಸ ಇರುತ್ತೆ. ಅಂದರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಮ್ಮಿ, ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಂತೂ ಫೋನ್ ಕೂಡ ಇವರು ಪಿಕ್ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಪುರ್ಸೊತ್ತಿರಲ್ಲ ಇವರಿಗೆ. ಒಳ್ಳೆ ಪ್ರೊಫೈಲ್ ಅಂತ ಹೇಳ್ಬೋದು.